ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೊಮ್ಯಾಂಟಿಕ್ ಎಂಟರ್ಟೈನರ್ 99. ಪ್ರೀತಮ್ ಗುಬ್ಬಿ ನಿರ್ದೇಶನದ ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೋಡಿಯಾಗಿ ಜಾಕಿ ಭಾವನಾ ಬಣ್ಣ ಹಚ್ಚಿದ್ದಾರೆ. ಏಪ್ರಿಲ್ 26ಕ್ಕೆ ಚಿತ್ರ ತೆರೆಗೆ ಬರ್ತಿದ್ದು, ಈ ಗ್ಯಾಪ್ನಲ್ಲೇ ಟ್ರೇಲರ್ ರಿವೀಲ್ ಮಾಡಿದೆ ಚಿತ್ರತಂಡ. ರಾಮ್ ಜಾನು ಲವ್ ಸ್ಟೋರಿ ಬಗ್ಗೆ ಸುದೀಪ್ ಮಾತನಾಡಿದ್ದು, ಇದು ನಿಮ್ಮೆಲ್ಲರ ಕತೆ ಅಂದಿದ್ದಾರೆ. ಅದ್ಯಾಕೆ ನೀವೇ ನೋಡಿ. ಮೇಕಿಂಗ್ ಸ್ಟಿಲ್ಸ್, ಲಿರಿಕಲ್ ವಿಡಿಯೋ ಸಾಂಗ್ಸ್ ಅಂತ ಸಿಪ್ ಬೈ ಸಿಪ್ ಕೇಕ್ ಏರಿಸ್ತಾ ಬರ್ತಿದ್ದ 99 ಸಿನಿಮಾ ಟೀಮ್ ಫೈನಲಿ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಮಾಡಿದೆ. ಮೊದಲ ನೋಟದಲ್ಲೇ ಫೀಲ್ ಗುಡ್ ಅನಿಸೋ ಟ್ರೈಲರ್ ಸಿನಿಮಾ ನೋಡ್ಬೇಕು ಅನ್ನೋ ಕುತೂಹಲ ಹೆಚ್ಚಿಸುವಂತಿದೆ. ಪ್ರೀತಮ್ ಗುಬ್ಬಿ ಗಣೇಶ್ ಹ್ಯಾಟ್ರಿಕ್ ಕಾಂಬಿನೇಷನ್ ಸಿನಿಮಾ ಗೆಲ್ಲೋ ಸೂಚನೆ ಸಿಗ್ತಿದೆ. ಭಾವನೆಗಳ ತೊಳಲಾಟದ 99 ಗೋಲ್ಡನ್ ಬ್ಯಾಚ್ ಕತೆ ಏನು? ಕೇಕ್ ಕೊಡೋ ಮೇಕಿಂಗ್, ಗಣಿ ಭಾವನಾ ಜೋಡಿ ಮೋಡಿ. ನೋಡುಗರನ್ನ ಶಾಲಾ ದಿನಗಳಿಗೆ ಕರೆದೊಯ್ಯೋ ಲವ್ ಸ್ಟೋರಿ. 99 ಬ್ಯಾಚ್ ರಾಮ್ ಜಾನು ಫಸ್ಟ್ ಲವ್ ಸ್ಟೋರಿ ಹೇಗಿದೆ ಗೊತ್ತಾ? ಹೈಸ್ಕೂಲ್ ಅಥವಾ ಕಾಲೇಜು ದಿನಗಳಲ್ಲಿ ಹುಡುಗ ಹುಡುಗಿರಿಗೆ ಫಸ್ಟ್ ಲವ್ ಅನ್ನೋದು ಕಾಮನ್. ಆದ್ರೆ ಎಷ್ಟೋ ಸಲ ಲವ್ ಸಕ್ಸಸ್ ಆಗಲ್ಲ. 99 ಬ್ಯಾಚ್ ನ ರಾಮ್ ಮತ್ತು ಜಾನು ಲವ್ ಸ್ಟೋರಿ ಸಹ ಅಂಥದ್ದೇ. ಬಹಳ ವರ್ಷಗಳ ನಂತರ ಅವರಿಬ್ರು ಭೇಟಿಯಾದಾಗ ನಡೆಯೋ ಕಥೆ ಇದು. ಫ್ಲಾಶ್ ಬ್ಯಾಕ್ ತಂತ್ರ ಬಳಸಿ ಕತೆ ಹೇಳ್ತಿದ್ದು, ರಾಮ್ ಮತ್ತು ಜಾನು ಯಂಗರ್ ವರ್ಷನ್ ನಲ್ಲಿ ಹೇಮಂತ್ ಸಮೀಕ್ಷಾ ಬಣ್ಣ ಹಚ್ಚಿದ್ದಾರೆ. 99 ಸಿನಿಮಾ ನಿಜಕ್ಕೂ ಪ್ರೇಕ್ಷಕರನ್ನ ಅವರ ಹೈಸ್ಕೂಲ್ ದಿನಗಳಿಗೆ ಕರ್ಕೊಂಡು ಹೋಗೋದು ಗ್ಯಾರಂಟಿ. ರಾಮ್ ಜಾನು ಕಥೆ ನಿಮ್ಮೆಲ್ಲರ ಕಥೆ ಅಂದಿದ್ಯಾಕೆ ಕಿಚ್ಚ? ನಲ್ಲ ಈ ಚಿತ್ರವನ್ನ ಆಟೋಗ್ರಾಫ್ಗೆ ಹೋಲಿಕೆ ಮಾಡಿದ್ಯಾಕೆ? ಯಸ್, 99 ಸಿನಿಮಾ ಟ್ರೇಲರ್ಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಫಿದಾ ಆಗಿದ್ದಾರೆ. ಆಟೋಗ್ರಾಫ್ ಸಿನಿಮಾದಲ್ಲಿ ಹೇಗೆ ಹಳೆ ಲವ್ ಸ್ಟೋರಿಗಳೆಲ್ಲ ಬಂದ್ ಹೋಗುತ್ತೋ, ಈ ಸಿನಿಮಾದಲ್ಲೂ ಅಂತದ್ದೇ ಕಥೆ ಇದೆ. ಹಾಗಾಗಿ ಆ ಸಿನಿಮಾವನ್ನ ಇದು ನೆನಪಿಸುತ್ತೆ ಅಂದಿದ್ದಾರೆ. ನನಗೆ ಆಟೋಗ್ರಾಫ್ ಬಂತು. ಆಟೋಗ್ರಾಫ್ ಅಂತ ನನ್ನ ಸಿನಿಮಾ ಅಂತ ನಾನು ಕಂಪೇರ್ ಮಾಡ್ಕೋತಾ ಇದೀನಿ ಅನ್ಕೊಂಬೇಡಿ. ಏನಕ್ಕೆ ಹೇಳ್ತಾ ಇದೀನಿ ಅಂತ ಹೇಳ್ತೀನಿ. ಬಿಕಾಸ್ ಆಟೋಗ್ರಾಫ್ ಮಾಡಿದಾಗ ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ನಾಸ್ಟಾಲ್ಜಿಯಾ ಫೀಲಿಂಗ್. ಬಟ್ ನನಗೆ ಅದು ಎಂಜಾಯ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಸಿನ್ಸ್ ಐ ವಾಸ್ ದ ಮೇಕರ್, ಪ್ರತಿಯೊಬ್ಬರು ಒಂದು ಹೊಗಳೋದನ್ನ ನೋಡಿ ಖುಷಿ ಆಗ್ತಾ ಇತ್ತು. ಐ ವಿಶ್ ಐ ಕುಡ್ ಎಲ್ಲೋ ಒಂದ್ ಕಡೆ ಎಂಜಾಯ್ ಮಾಡಬಹುದು ಅಂತ ಅನ್ಕೊಂಡೆ. ನನ್ನ ಕೈಲಾಗಿಲ್ಲ. ಬಟ್ ಐ ಥಿಂಕ್ ಅದು ಇಲ್ಲಿ ಫುಲ್ಫಿಲ್ ಆಗುತ್ತೆ ಅನ್ಕೊಂಡಿದ್ದೀನಿ. ಬಿಕಾಸ್ 99 ಅಲ್ಲಿ ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ದಿಸ್ ಫಿಲ್ಮ್. ಫಸ್ಟ್ ಲವ್ ಅನ್ನೋದು ಬಹುತೇಕರ ಲೈಫ್ ನಲ್ಲಿ ಇದ್ದೇ ಇರುತ್ತೆ. ಕಾರಣಾಂತರಗಳಿಂದ ಆ ಲವ್ ಸ್ಟೋರಿ ಸಕ್ಸಸ್ ಆಗಿಯೇ ಇರೋದಿಲ್ಲ. ಅದೇ ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳ್ತಿದ್ದು ಪ್ರೇಕ್ಷಕರು ಕನೆಕ್ಟ್ ಆಗ್ತಾರೆ. ಇದು ನಿಮ್ಮೆಲ್ಲರ ಕಥೆ ಅಂದಿದ್ದಾರೆ ಕಿಚ್ಚ. ಎವ್ರಿಬಡಿ ಹ್ಯಾಸ್ ಅ ಲವ್ ಸ್ಟೋರಿ. ಲವ್ ಸ್ಟೋರಿ ಅನ್ನೋದು ಒಪ್ತಿರೋ ಬಿಡ್ತಿರೋ, ಬಟ್ ಎವ್ರಿಬಡಿ ಹ್ಯಾಸ್ ಅ ಸ್ಟೋರಿ. ಆ ಸ್ಟೋರಿ ಕನೆಕ್ಟ್ ಆಗುತ್ತೆ ಈ ಸ್ಟೋರಿಗೆ. ಅಂಡ್ ಪ್ರೀತಮ್ ಯು ಡನ್ ಅ ಗ್ರೇಟ್ ಜಾಬ್. ಅಂಡ್ ತುಂಬಾ ಒಂದು ಅದ್ಭುತವಾದಂತ ನಿರ್ದೇಶಕ ನನ್ನ ಕಣ್ಣಿಗೆ ಕಾಣಿಸಿದ್ರಿ ಇವತ್ತು. ಬಿಕಾಸ್ ಫ್ರೇಮ್ ಇಟ್ ಮಾತ್ರಕ್ಕೆ, ಆಕ್ಷನ್ ಕಟ್ ಅನ್ನೋ ಮಾತ್ರಕ್ಕಲ್ಲ, ಬಟ್ ಒಂದು ಫೀಲಿಂಗ್ ನ ಚೆನ್ನಾಗಿ ಕನ್ಸೀವ್ ಮಾಡೋರು ಒಬ್ಬ ಒಳ್ಳೆ ನಿರ್ದೇಶಕ ಅನ್ನೋ ನನ್ನ ಫೀಲಿಂಗ್. ಆ ಕ್ಯಾಟಗರಿ ಇವತ್ತು ನೀವು ಸೇರ್ಕೊಂಡ್ರಿ ಅಂತ ಅನ್ನಿಸ್ತಾ ಇದೆ. ಕೋಟಿ ನಿರ್ಮಾಪಕ ರಾಮು ನಿರ್ಮಾಣದ 99 ಸಿನಿಮಾ ಒಂದು ರೇಂಜ್ಗೆ ಕುತೂಹಲ ಕೆರಳಿಸಿದೆ. ಎಲೆಕ್ಷನ್ ಭರಾಟೆ ನಡುವೆ ಈ ರೊಮ್ಯಾಂಟಿಕ್ ಚಿತ್ರವನ್ನ ಏಪ್ರಿಲ್ 26ಕ್ಕೆ ತೆರೆಗೆ ತರೋ ಪ್ರಯತ್ನ ನಡೆದಿದೆ. ಸ್ಯಾಂಪಲ್ಗಳಿಂದ ಸೌಂಡ್ ಮಾಡ್ತಿರೋ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲೂ ಸದ್ದು ಮಾಡೋ ಸುಳಿವು ಸಿಗ್ತಿದೆ.